ಕೊರಟಗೆರೆ ಪಟ್ಟಣದ ರಾಘವೇಂದ್ರ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನ ವಿಶೇಷವಾಗಿ ಆಚರಿಸಲಾಯಿತು. ಸುಮಾರು 500 ವಿದ್ಯಾರ್ಥಿಗಳು ಕಮಲದ ಹೂವಿನ ಆಕೃತಿಯನ್ನ ರಚಿಸುವ ಮೂಲಕ ಯೋಗದ ಮಹತ್ವವನ್ನ ಸಾರಿದ್ರು. ಆರೋಗ್ಯಕರ ಜೀವನಕ್ಕಾಗಿ ಯೋಗದ ಅಗತ್ಯತೆಗಳನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡಲಾಯಿತು. ವಿಶ್ವದ 193 ದೇಶಗಳಲ್ಲಿ ಜೂನ್ 21ರಂದು ವಿಶ್ವ ಯೋಗ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇರುವುದು ಭಾರತಕ್ಕೆ ಹೆಮ್ಮೆಯ ವಿಷಯವಾಗಿದೆ ಎಂದು ಶಾಲೆಯ ಆಡಳಿತಾಧಿಕಾರಿ ರುದ್ರೇಶ್ ಕೆಎನ್ ತಿಳಿಸಿದರು. ಇನ್ನು ಕೊರಟಗೆರೆ ಪಟ್ಟಣದ ರಾಘವೇಂದ್ರ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಶನಿವಾರ ಆಯೋಜಿಸಿದ್ದ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಯೋಗವು ಕೇವಲ ವ್ಯಾಯಾಮವಲ್ಲ, ಅದು ಆರೋಗ್ಯಕರ ಮತ್ತು ಸಮತೋಲಿನ ಜೀವನದ ಮಾರ್ಗವಾಗಿದೆ. ಇಂದಿನ ಒತ್ತಡದ ಬದುಕಿನಲ್ಲಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಯೋಗ ಅತ್ಯಂತ ಸಹಕಾರಿಯಾಗಿದೆ ಎಂದು ಹೇಳಿದ್ರು. ಈ ಪುರಾತನ ಭಾರತ ದೇಶದ ಒಂದು ಆಚರಣೆ ಯೋಗ, ಈ ಯೋಗವನ್ನ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ದೇಶಗಳು ಕೂಡ ಇದನ್ನ ಆಚರಿಸಬೇಕು. ಈ ಯೋಗವನ್ನ ಎಲ್ಲರೂ ಕೂಡ ಜೀವನದ ಒಂದು ಕ್ರಮ ಅಂತ ಹೇಳಿ ಅದನ್ನ ಸ್ವೀಕರಿಸಬೇಕು ಅಂತ ಹೇಳಿ ವಿಶ್ವಸಂಸ್ಥೆ ಎಲ್ಲಾ ಸದಸ್ಯರು ಕೂಡ ಒಮ್ಮತದಿಂದ ಒಪ್ಪಿಕೊಂಡು ಯೋಗ ದಿನವನ್ನ ಜೂನ್ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಹೇಳಿ ಆಚರಿಸಬೇಕು ಅಂತ ಹೇಳಿದ್ರು. ಇದು ನಮ್ಮ ದೇಶಕ್ಕೆ ಸಿಕ್ಕಿರುವಂತಹ ದೊಡ್ಡ ಹೆಮ್ಮೆ. ಚಪ್ಪಾಳೆ ಬರಲಿ ನಮ್ಮ ದೇಶಕ್ಕೆ, ಮಕ್ಕಳೇ ಜೋರಾಗಿ ಚಪ್ಪಾಳೆ ಬರಲಿ ಅಪ್ಪ. ಯಾವುದಾದ್ರೂ ಒಂದು ದೇಶದ ಪ್ರಾಕ್ಟೀಸ್ ಅನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವೆಲ್ಲರೂ ಮಾಡಬೇಕು ಅಂತ ಒಮ್ಮತವಾಗಿ ಒಪ್ಕೊಂಡಿದ್ದೆ ಆದ್ರೆ ಅದು ಯೋಗ ದಿನ ಮಾತ್ರನೇ. ಯೋಗ ದಿನಾಚರಣೆಯನ್ನಾಗಿ ನಾವೆಲ್ಲರೂ ಕೂಡ ಆಚರಿಸಬೇಕು ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆ ಇದನ್ನ ಹೇಳಿದೆ. ಪ್ರತಿ ವರ್ಷನೂ ಕೂಡ ಯೋಗವನ್ನ ನಾವೆಲ್ಲರೂ ಕೂಡ ಜೂನ್ 21ನೇ ತಾರೀಕು ಆಚರಿಸ್ತೀವಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಮಗೆ ಹಲವಾರು ಉಪಯೋಗಗಳು ಯೋಗ ಪ್ರಾಕ್ಟೀಸ್ ಮಾಡೋದ್ರಿಂದ ಸಿಗುತ್ತೆ. ಈ ಒಂದು ಯೋಗವನ್ನ ನೀವೆಲ್ಲರೂ ಕೂಡ ಜೀವನದ ಒಂದು ಕ್ರಮ ಅಂತ ಹೇಳಿ ಅದನ್ನ ಸ್ವೀಕರಿಸಿ ಅದನ್ನ ಆಚರಿಸಿ ಅಂತ ಹೇಳ್ತಾ, ಇನ್ನು ಆಡಳಿತಾಧಿಕಾರಿ ಯೋಗವು ನಮ್ಮ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಯಾಗಿದೆ. ಪ್ರತಿಯೊಬ್ಬರು ತಮ್ಮ ದಿನಚರಿಯಲ್ಲಿ ಯೋಗವನ್ನ ಅಳವಡಿಸಿಕೊಂಡು ಆರೋಗ್ಯಕರ ಜೀವನವನ್ನ ನಡೆಸಬೇಕು. ಇನ್ನು ಕಾರ್ಯಕ್ರಮದಲ್ಲಿ ಯೋಗ ಶಿಕ್ಷಕ ಯಶಸ್ ರಾಜ್ ವಿದ್ಯಾರ್ಥಿಗಳಿಗೆ ಯೋಗದ ಮಹತ್ವದ ಕುರಿತು ಮಾಹಿತಿಯನ್ನ ನೀಡಿದ್ರು. ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ದೇಶದ ವಿವಿಧ ಭಾಗಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೀತಾ ಇದ್ದು ಆರೋಗ್ಯಕರ ಜೀವನಕ್ಕಾಗಿ ಯೋಗದ ಮಹತ್ವವನ್ನ ಜನರಿಗೆ ತಲುಪಿಸಲಾಗ್ತಾ ಇದೆ ಎಂದು ಹೇಳಿದ್ರು. ಇನ್ನು ಇದೇ ವೇಳೆ ಸೂರ್ಯ ನಮಸ್ಕಾರ, ವಜ್ರಾಸನ, ಪದ್ಮಾಸನ, ಪವನ ಮುಕ್ತಾಸನ, ಅರ್ಧಚಕ್ರಾಸನ ಸೇರಿದಂತೆ ವಿವಿಧ ಯೋಗಾಸನಗಳ ಪ್ರಾತ್ಯಕ್ಷಿಕೆ ಮತ್ತು ತರಬೇತಿಯನ್ನ ನೀಡಲಾಯಿತು. ಇನ್ನು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಮಲದ ಹೂವಿನ ಆಕೃತಿಯನ್ನ ರಚಿಸಿ ಯೋಗ ದಿನಾಚರಣೆಗೆ ವಿಶೇಷ ಮೆರುಗನ್ನ ತಂದ್ರು. ವಿದ್ಯಾರ್ಥಿಗಳ ಈ ನೂತನ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿ ಸದಸ್ಯೆ ಕಾವ್ಯಶ್ರೀ, ಪ್ರಾಂಶುಪಾಲೆ ಜಿನ್ನಿ ಆರ್ಸಿ, ಉಪ ಪ್ರಾಂಶುಪಾಲೆ ಶಾಮಿನ್ ಖಾನಂ, ಶೈಕ್ಷಣಿಕ ಸಂಯೋಜಕಿ ಸಿಂಧುಶ್ರೀ ಟೀಕೆ, ದೈಹಿಕ ಶಿಕ್ಷಕ ವೆಂಕಟೇಶ್ ಸೇರಿದಂತೆ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು.